ಆರ್ಸಿಬಿ ಗೆಲುವಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಿಶ್ ಮಾಡಿದ್ದಾರೆ. 18 ವರ್ಷಗಳಿಂದ ಈ ಸಮಯಕ್ಕಾಗಿ ನಾವು ಕಾಯ್ತಾ ಇದ್ವಿ. ನಮ್ಮ ಆರ್ಸಿಬಿ ತಂಡ IPL ಫೈನಲ್ ತಲುಪಿದೆ. ಆರ್ಸಿಬಿ ಕೇವಲ ಜರ್ಸಿ ಅಲ್ಲ, ಇದು ಮಿಲಿಯನ್ ಕನಸು. ನಿಮ್ಮ ಜೊತೆ ನಾವಿದ್ದೀವಿ, ಕರ್ನಾಟಕ ನಿಮ್ಮ ಜೊತೆ ಇದೆ. ಟ್ರೋಫಿ ಗೆದ್ದು ಬನ್ನಿ, ಆಲ್ ದಿ ಬೆಸ್ಟ್ ಅಂತ ಡಿಕೆಶಿ ವಿಶ್ ಮಾಡಿದ್ದಾರೆ. ಆರ್ಸಿಬಿ ಜಯಭೇರಿಗಾಗಿ ಸಾಯಿ ಮಂದಿರದಲ್ಲಿ ಕೂಡ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಕಲಬುರಗಿ ನಗರದ ಸಾಯಿ ಮಂದಿರದಲ್ಲಿ ಫ್ಯಾನ್ಸ್ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಆರ್ಸಿಬಿ ಆಟಗಾರರ ಫೋಟೋ ಇಟ್ಟು ಪೂಜೆ ಮಾಡಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಆರ್ಸಿಬಿ ಪರ ಜಯ ಘೋಷ ಮೊಳಗಿಸಿದ್ದಾರೆ ಅಭಿಮಾನಿಗಳು. ಇನ್ನು ಆರ್ಸಿಬಿ ಗೆಲುವಿಗೆ ಪುಟ್ಟ ಪೋರ ವಿನೂತನವಾಗಿ ವಿಶ್ ಮಾಡಿದ್ದಾನೆ. ಡೈಲಾಗ್ ಹೇಳಿ ಆರ್ಸಿಬಿಗೆ ಬಾಲಕ ಶುಭಾಶಯ ಕೋರಿದ್ದಾನೆ. ವಿಜಯಪುರದ ಬಬಲೇಶ್ವರ ತಾಲೂಕಿನ ಕಂಬಾಗಿಯ ಆದಿತ್ಯ ಈ ಬಾರಿ ಆರ್ಸಿಬಿ ಗೆದ್ದೇ ಗೆಲ್ಲುತ್ತೆ ಅಂತ ಈ ಆದಿತ್ಯ ದಳವಾಯಿ ಬಾಲಕ ಹೇಳಿರೋದು. ಕಪ್ ಹಿಡಿದು ಡೈಲಾಗ್ ಹೇಳಿ ಜೈ ಆರ್ಸಿಬಿ ಅಂತ ಬಾಲಕ ಆಲ್ ದ ಬೆಸ್ಟ್ ಹೇಳಿದ್ದಾನೆ. ಇನ್ನು ಇವತ್ತಿನ ಪಂದ್ಯ ವೀಕ್ಷಿಸೋದಕ್ಕೆ ಆರ್ಸಿಬಿ ಪಂಜಾಬ್ ನಡುವಿನ ಫೈನಲ್ ಪಂದ್ಯ ವೀಕ್ಷಣೆಗೆ ಲೈವ್ ಸ್ಟ್ರೀಮಿಂಗ್ ವ್ಯವಸ್ಥೆ ಮಾಡಲಾಗ್ತಾ ಇದೆ. ವಿಜಯನಗರದ BGS ಮೈದಾನದಲ್ಲಿ ವೇದಿಕೆ ಸಿದ್ಧ ಆಗಿದೆ. 60x25 ಅಡಿ LED ಸ್ಕ್ರೀನ್ಗಳಲ್ಲಿ ಮ್ಯಾಚ್ ನೋಡಬಹುದು. ಲೈವ್ ಸ್ಟ್ರೀಮಿಂಗ್ ಇರುತ್ತೆ. 10,000 ಜನರಿಗೆ IPL ನೋಡೋದಕ್ಕೆ ಆಸನಗಳ ವ್ಯವಸ್ಥೆ ಮಾಡಿದ್ದಾರೆ. ಸಂಜೆ 4 ಗಂಟೆಯಿಂದ ಸಾರ್ವಜನಿಕರಿಗೆ ಇಲ್ಲಿ ಉಚಿತ ಪ್ರವೇಶ ಇರುತ್ತೆ. ಆರ್ಸಿಬಿಗೆ ಹುರಿದುಂಬಿಸೋದಕ್ಕೆ ಚಿಯರ್ ಗರ್ಲ್ಸ್ ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಮೇಡಮ್ 100% ವಿನ್ ಆಗುತ್ತೆ ಆರ್ಸಿಬಿ ಇವತ್ತು. 18 ವರ್ಷಗಳಿಂದ ನಾವು ಸತತ ವೇಟ್ ಮಾಡ್ತಾ ಇದ್ದೀವಿ ಈ ಮೂಮೆಂಟಿಗೆ. ನಮ್ಮ ದತ್ತುಪುತ್ರ, ನಮ್ಮ ಕರ್ನಾಟಕ ದತ್ತುಪುತ್ರ ಆದಂಥ ವಿರಾಟ್ ಕೊಹ್ಲಿ ಅವರು 18ನೇ ವರ್ಷ, ಅವ್ರದ್ದು ಜೆರ್ಸಿ ನಂಬರ್ ಕೂಡ 18. ಈ ವರ್ಷ 18ನೇ ವರ್ಷದ IPL ಕೂಡ ನಡೀತಾ ಇದೆ. ಆದ ಕಾರಣ ಈ ವರ್ಷ ಗೆಲ್ಲಲೇಬೇಕು. ನಾವೆಲ್ಲರೂ ಸೆಲೆಬ್ರೇಷನ್, ಅವರು ಕಪ್ ಎತ್ತಿದಾಗ ನಾವಿಲ್ಲಿ ಎಲ್ಲರೂ ಕೂಡ ಹರ್ಷೋದ್ಗಾರವಾಗಿ ಒಂದು ಸೆಲೆಬ್ರೇಷನ್ ಮಾಡ್ಬೇಕಂತ ವೇಟ್ ಮಾಡ್ತಾ ಇದ್ದೀವಿ. ಮತ್ತು ಇಲ್ಲಿ MLA ಆದಂಥ ಪ್ರಿಯಕೃಷ್ಣ ಅವ್ರಿಗೆ ನಾವು ಧನ್ಯವಾದಗಳನ್ನು ಹೇಳಲು ಇಚ್ಛಿಸ್ತೀನಿ. ಯಾಕಂದರೆ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಆದ ಕಾರಣ ನಮ್ಮ RCB ಪ್ಲೇಯರು ಎಲ್ಲರೂ ಒಂದು ಖುಷಿಯಿಂದ ನಾವು ಇಲ್ಲೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಿ RCBಯನ್ನು ಗೆಲ್ಲೋ ಥರ ನಾವು ಇಲ್ಲಿಂದ ಸಪೋರ್ಟ್ ಮಾಡ್ತೀವಿ. ಜೈ RCB, ಜೈ ಕೊಹ್ಲಿ. ನಮ್ಮ RCB ತಂಡದವರು ಮೊದಲನೇ ಬಾರಿ ಫೈನಲ್ಲು ಗೆಲ್ಲೋ ಒಂದು ಅವಕಾಶ ಇದೆ. ಆಲ್ರೆಡಿ 4 ಸತಿ ಹೋಗಿದ್ರು. ಅವರು ಗೆದ್ದು ಬರಲಿ. ಸೊ ಎಲ್ಲ ದೇಶದ ಎಲ್ಲ ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸ್ತಿರೋದ್ರಿಂದ, ನಮ್ಮ ತಂಡದಲ್ಲಿ ಇರೋದ್ರಿಂದ ದೇಶನೂ ಗೆದ್ದಂಗೆ ಆಗುತ್ತೆ, ನಮ್ಮ ರಾಜ್ಯನೂ ಗೆದ್ದಂಗೆ ಆಗುತ್ತೆ, ನಮ್ಮ ನಗರನೂ ಗೆದ್ದಂಗೆ ಆಗುತ್ತೆ. RCBಗೆ ನಾವು ನಮ್ಮ ಕಡೆಯಿಂದ ಗುಡ್ ವಿಶಸ್ ಹೇಳಿ ಈ ಒಂದು ಕಾರ್ಯಕ್ರಮನ ಇಲ್ಲಿ ಆಯೋಜನೆ ಮಾಡಿರೋದಕ್ಕೆ, ಫಾರ್ ಎಕ್ಸಾಂಪಲ್ ಎಂಟರ್ಟೈನ್ಮೆಂಟ್ಗೆ, ಮನೋರಂಜನೆ, ಅದ್ರ ಜೊತೆಗೆ ಕ್ರೀಡೆ, ನಮ್ಮ ಸಂಸ್ಕೃತಿ ಎಲ್ಲವನ್ನು ಬೆರೆಸಿ ನಮ್ಮ ಕನ್ನಡತನವನ್ನು ತೋರಿಸಿ ಮೇಡಮ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಇದ್ದಾರೆ. ನಮ್ಮ ವಿಜಯನಗರದಲ್ಲಿ ಬೇರೆ ಯಾವುದೋ ಲೊಕೇಶನ್ ಗೊತ್ತಿಲ್ಲ ನಮಗೆ. ನಮ್ಮ ವಿಜಯನಗರಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ
ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಆ್ಯಂಡ್ ಈ ಥರ ನಾನು ಎಲ್ಲೂ ನೋಡಿಲ್ಲ ಮೇಡಮ್. ಇಡೀ ಬೆಂಗಳೂರಲ್ಲಿ ನಾನು ಎಲ್ಲೂ ನೋಡಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂ ಬಿಟ್ಟರೆ ನೆಕ್ಸ್ಟ್ ನಮಗಿದು ಮಿನಿ ಚಿನ್ನಸ್ವಾಮಿ ಸ್ಟೇಡಿಯಂ ಥರ ಇಲ್ಲಿ ನಮಗೆ ಅಂದರೆ ನಾರ್ಮಲ್ ಪಬ್ಲಿಕ್ಗೆ ಇದನ್ನು ಮಾಡಿಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಮ್ಯಾಚ್ ಗೆಲ್ತೀವಾ ಸರ್? ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಮ್ಯಾಮ್. ಯಾವತ್ತೂ ಪಾಸಿಟಿವ್ ಆಗಿರಬೇಕು. ಬಿ ಪಾಸಿಟಿವ್ ಆ್ಯಂಡ್ ಥಿಂಕ್ ಪಾಸಿಟಿವ್. ಸೊ ನಾವು RCB ಫ್ಯಾನ್ಸು, RCBಗೆ ನಾವು ಸಪೋರ್ಟ್ ಮಾಡೋದು ಏನೇ ಆಗಲಿ. ಸೊ ತುಂಬ ಜನ ಇವಾಗ ಸ್ಟಾಲ್ಸ್ ಎಲ್ಲ ಹಾಕ್ತಿದ್ದಾರೆ. ಇಲ್ಲಿ ಜನ ಬರಲಿ, ಟೇಸ್ಟ್ ಮಾಡಲಿ, ಇನ್ನೂ ಅವ್ರಿಗೂ ಬೆನಿಫಿಟ್ಸ್ ಆಗಲಿ. RCB ಗೆಲ್ಲಿ ಅಂತ ಬಸವಣ್ಣ ದೇವರಿಗೆ ಕೂಡ ಪೂಜೆ ಸಲ್ಲಿಸಲಾಗಿದೆ. 101 ತೆಂಗಿನಕಾಯಿ ಒಡೆದು ಅಭಿಮಾನಿಗಳು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಕರಡಿ ಗ್ರಾಮದಲ್ಲಿ RCB ಕಪ್ ಎತ್ತಿ ಹಿಡಿಯುವಂತೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಹಲವು ದೇವಸ್ಥಾನಗಳಲ್ಲಿ ಈ ತರ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಇದು ಬಾಗಲಕೋಟೆ ಬಸವಣ್ಣ ದೇವರ ದೇವಸ್ಥಾನ. ಇಲ್ಲಿ ಈಡ್ಗಾಯಿ ಹೊಡೆದು ದೇವರಿಗೆ ವಿಶೇಷ ಪೂಜೆ ಮಾಡಿ ಅಭಿಮಾನಿಗಳು ಪ್ರಾರ್ಥಿಸಿಕೊಂಡಿದ್ದಾರೆ. ಈ ಸಲ RCB ಕಪ್ ಗೆಲ್ಲಲೇಬೇಕು, ಯಾವುದೇ ವಿಘ್ನಗಳು ಎದುರಾಗೋದು ಬೇಡ. RCB ಅಭಿಮಾನಿಗಳ 18 ವರ್ಷದ ಕನಸು ಈ ಬಾರಿ ನನಸಾಗಬೇಕು, ಹೊಸ ಇತಿಹಾಸ ಬರಿಬೇಕು ಅಂತ ಹೇಳಿ ದೇವರಿಗೆ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಇನ್ನು RCB ಗೆಲುವಿಗಾಗಿ ಹುಬ್ಬಳ್ಳಿಯಲ್ಲಿ ಕೂಡ ವಿಶೇಷ ಪೂಜೆಯನ್ನು ನೆರವೇರಿಸಲಾಗಿದೆ. ಹುಬ್ಬಳ್ಳಿಯ ಸಿದ್ಧಾರೂಢ ಮಠದಲ್ಲಿ ವಿಶೇಷ ಪೂಜೆ ನೆರವೇರಿಸಿದ್ದಾರೆ. ಸಿದ್ಧಾರೂಢರಿಗೆ ಅಭಿಮಾನಿಗಳಿಂದ ಅಭಿಷೇಕ ಪೂಜೆ ನೆರವೇರಿಸಲಾಗಿದೆ. RCB ಗೆಲುವಿಗಾಗಿ ವಿಶೇಷ ಪೂಜೆಯನ್ನು ಫ್ಯಾನ್ಸ್ ಸಲ್ಲಿಸಿದ್ದಾರೆ. RCB ಹೆಸರಲ್ಲಿ ಅಭಿಮಾನಿಗಳು ಪೂಜೆ ಸಲ್ಲಿಸಿರೋದು. ಬ್ಯಾಟು ಬಾಲ್ಗೆ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. RCB ಈ ಸಲ ಗೆದ್ದು ಬರಲಿ ಅಂತ ಅಭಿಮಾನಿಗಳು ಈ ಥರ ವಿಶೇಷ ಪೂಜೆ ನೆರವೇರಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.